ಎಲ್ಲರಿಗೂ ನಮಸ್ಕಾರ. ಸೇವಂತಿಗೆ ಪ್ರಿಯನಾಗಿರುವಂತಹ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದವನ್ನ ತಗೊಂಡು ಬರೋಣ ಅಂತ ಹೇಳಿ ನಾವು ಈ ಸರಿ ಹೋಗಿದ್ದು ಶ್ರೀ ಕ್ಷೇತ್ರ ಮಾರಣಕಟ್ಟೆಗೆ. ಫಸ್ಟ್ ಟೈಮ್ ಏನು ಅಲ್ಲ ನಾವು ಇಲ್ಲಿಗೆ ಹೋಗ್ತಾ ಇರೋದು. ಊರಿಗೆ ಬಂದಾಗ ಯಾವಾಗ್ಲೂ ಕೂಡ ಸ್ವಾಮಿಯ ಆಶೀರ್ವಾದವನ್ನ ತಗೊಂಡು ಬರ್ತೀವಿ ಇಲ್ಲಿಗೆ ಹೋಗಿ. ಈ ಸರಿ ಮಳೆಗಾಲ ಆಗಿರೋದ್ರಿಂದ ಹನಿ ಹನಿಯಾಗಿ ಮಳೆ ಕೂಡ ಬರ್ತಾ ಇತ್ತು. ಸುತ್ತಮುತ್ತ ಕಾಡಿರೋದ್ರಿಂದ ಕ್ಲೈಮೇಟ್ ಕೂಡ ತುಂಬಾ ಕೋಲ್ಡ್ ಆಗಿತ್ತು ಅಂತಾನೆ ಹೇಳ್ಬಹುದು. ಮಳೆಗಾಲ ಆಗಿರೋದ್ರಿಂದ ಭಕ್ತರು ಸ್ವಲ್ಪ ಕಡಿಮೆನೇ ಇದ್ರು ಅಂತ ಹೇಳ್ಬಹುದು. ಆದ್ರೂ 12 ಗಂಟೆ ಹಾಗೆ ಮಹಾಮಂಗಳಾರತಿಗೆ ಜನ ಸ್ವಲ್ಪ ಜಾಸ್ತಿನೇ ಆದ್ರು. ಆದ್ರೆ ಬೇರೆ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಸರಿ ಸ್ವಲ್ಪ ಜನ ಕಡಿಮೆ ಇದ್ರು ಅಂತ ನನಗನ್ನಿಸ್ತು. ಸೇವಂತಿಗೆ ಪ್ರಿಯನಿಗೆ ಹೂವಿನ ಪೂಜೆಯನ್ನ ನೀಡಿ ದೇವರ ಆಶೀರ್ವಾದವನ್ನ ತಗೊಂಡು 12:30 ನಂತರ ಇಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಇದೆ. ಪ್ರತಿದಿನ ಕೂಡ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತೆ. ನಾವು ಕೂಡ ದೇವರ ಪ್ರಸಾದವನ್ನ ಸ್ವೀಕರಿಸಿ 1:30 ಹಾಗೆ ಮನೆಗೆ ರಿಟರ್ನ್ ಆದ್ವಿ ಅಂತ ಹೇಳ್ಬಹುದು. ನೀವೇನಾದ್ರೂ ಇಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಮೊದಲಿಗೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆದು ನಂತರ ಕೂಡ ಮಾರಣಕಟ್ಟೆಗೆ ಬಂದು ಅಲ್ಲಿ ದರ್ಶನವನ್ನ ಪಡ್ಕೊಂಡು ಊಟ ಕೂಡ ಮಾಡಿ ಹೊರಡಬಹುದು. ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿದೆ.